ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾವು ಹೋದ ಸಂಚಿಕೆಯಲ್ಲಿ ಕಲ್ತ್ವಿ ನಾವು ಮಾನವ ದೇಹ ಏನೋ ತೊಟ್ಟಿದ್ದೀವಿ, ಆದರೆ ಒಳಗಡೆ ಇರೋ ಜೀವಿ ಯಾವ ಜೀವಿ ಬೇಕಾದರೂ ಆಗಿರ್ಬೋದು ಅಂತ. ಅದರಲ್ಲಿ ಒಂದು ಮಾತು ಹೇಳಿದೆ, ಮೇಲಿನ ಲೋಕದ ಜೀವಿಗಳು ಭೂಮಿಯಲ್ಲಿ ಬಂದು ಮಾನವ ದೇಹವನ್ನು ತಾಳ್ಬೋದು ಅಂತ. ಸೊ ನಿಮಗೆ ಪ್ರಶ್ನೆ ಬರ್ಬೋದು, ಮೇಲಿನ ಲೋಕದಲ್ಲಿ ಅಷ್ಟು ಒಳ್ಳೆ ವಾತಾವರಣ ಇರುತ್ತೆ ಸ್ವರ್ಗದಲ್ಲಿ, ಅವ್ರು ಯಾತಕ್ಕೆ ಭೂಮಿಗೆ ಬರ್ತಾರೆ? ಯಾಕಂದರೆ ಒಳ್ಳೆ ಸ್ತರದಿಂದ ಇನ್ನೂ ಕಮ್ಮಿ ಫೆಸಿಲಿಟಿ ಇರೋ ಜಾಗಕ್ಕೆ ಸಾಧಾರಣವಾಗಿ ಯಾರೂ ಹೋಗಲ್ಲ ಅಲ್ವಾ? ಸೊ ಮೇಲಿನ ಲೋಕದ ಜೀವಿಗಳು ಭೂಮಿಗೆ ಬರೋದಕ್ಕೆ ಏನು ಕಾರಣ? ಅವ್ರು ಯಾತಕ್ಕೆ ಭೂಮಿಗೆ ಬರ್ತಾ ಇದ್ದಾರೆ ಅಂದರೆ, ಒಂದು ಮಾತಿದೆ, ಕೆಲವರು ವೇದಿಕ್ ಟೆಕ್ಸ್ಟ್ಸ್ನ ಇಟ್ಕೊಂಡು ಏನು ಹೇಳ್ತಾರೆ ಅಂದರೆ, ಮೇಲಿನ ಲೋಕಕ್ಕೆ ಯಾರು ಹೋಗ್ತಾರೋ, ಸ್ವರ್ಗಕ್ಕೆ ಯಾರು ಹೋಗ್ತಾರೋ ಅವ್ರಿಗೆ ಪುಣ್ಯ ಎಷ್ಟಿರುತ್ತೋ ಅಷ್ಟು ತನಕ ಮಾತ್ರ ಅವ್ರು ಸ್ವರ್ಗದಲ್ಲಿ ಇರ್ತಾರೆ, ಅವ್ರ ಪುಣ್ಯ ಮುಗಿದ್ಮೇಲೆ ವಾಪಸ್ ಭೂಲೋಕಕ್ಕೆ ಬರ್ತಾರೆ ಅಂತ ಒಂದು ಮಾತಿದೆ. ಆದರೆ ಇದು ನಿಜವಾಗ್ಲೂ ಸತ್ಯ ಅಲ್ಲ. ನಿಜವಾಗ್ಲೂ ವೇದಿಕ್ ಏನು ಹೇಳ್ತಾ ಇದೆ, ವೇದಿಕ್ ಜ್ಞಾನ ಅಂತ ಈ ಸಂಚಿಕೆಯಲ್ಲಿ ತಿಳಿಯೋಣ. ನಿಜವಾದ ವೇದಿಕ್ ಪರ್ಸ್ಪೆಕ್ಟಿವ್ ಪ್ರಕಾರ ಒಂದು ಸತಿ ಯಾವ ವ್ಯಕ್ತಿ ಜೀವನ ಮೃತ್ಯು ಚಕ್ರದಿಂದ ಹೊರಗೆ ಬಂದ್ಬಿಡ್ತಾರೋ, ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್ ಇಂದ ಹೊರಗೆ ಬಂದ್ಬಿಡ್ತಾರೋ, ಅವ್ರ ಮೇಲಿನ ಲೋಕಕ್ಕೆ ಹೋದಾಗ ಅವ್ರು ಮತ್ತೆ ವಾಪಸ್ಸು ಭೂಲೋಕಕ್ಕೆ ಬರಲ್ಲ. ಅವ್ರದ್ದು ಆ ಸೈಕಲ್, ಇನ್ಕಾರ್ನೇಷನ್ ಸೈಕಲ್ ಏನಿದೆ, ಪುನರ್ಜನ್ಮದ ಚಕ್ರ ಏನಿದೆ, ಅದು ಕಟ್ ಆಗೋಗುತ್ತೆ, ಬ್ರೇಕ್ ಆಗೋಗುತ್ತೆ, ಅಲ್ಲಿಗೆ ಮುಗ್ದೋಗುತ್ತೆ. ಆದರೆ ಹೈಯರ್ ಮೇಲಿನ ಲೋಕಗಳಿಂದ ಈ ಭೂಲೋಕಕ್ಕೆ ಯಾವಾಗ ಬರ್ತಾರೆ ಅಂದರೆ, ಎಲ್ಲಿ ತನಕ ಬರಲ್ಲ, ಯಾವಾಗ ಬರ್ತಾರೆ ಅಂದರೆ 3 ಕಂಡೀಷನಲ್ಲಿ ವಾಪಸ್ ಯಾರಾದರೂ ಕೆಳಗೆ ಬರ್ತಾರೆ. ಮೇಲಿನ ಜೀವಿಗಳು ಭೂಲೋಕಕ್ಕೆ ಬರೋದು 3 ಕಾರಣಗಳಿಂದ. ಮೊದಲನೇ ಕಾರಣ ಏನು ಅಂದರೆ, ಅವರು ಮೇಲಿನ ಲೋಕದಲ್ಲಿ ಏನೋ ಒಂದು ತಪ್ಪು ಮಾಡಿದ್ರೆ ಅಲ್ಲಿ ಏನೋ ಒಂದು ಶಾಪಕ್ಕೆ ತುತ್ತಾಗಿ ಅವರು ಭೂಲೋಕಕ್ಕೆ ಬರ್ತಾರೆ. ಇದು ನಾವು ಸುಮಾರು ವೇದಿಕ್ ಕಥೆಗಳಲ್ಲಿ ಕೇಳಿದ್ದೀವಿ. ಅವ್ರು ಮೇಲಿನ ಲೋಕದಲ್ಲಿ ಏನಾದರೂ ತಪ್ಪು ಮಾಡಿದಾಗ ಅವ್ರಿಗೆ ಋಷಿಗಳು ಏನೋ ಶಾಪ ಕೊಟ್ಟು ಅವರು ಶಾಪದ ಫಲವಾಗಿ ಭೂಲೋಕಕ್ಕೆ ಜನ್ಮವನ್ನು ತಾಳಿರೋ ಕಥೆಗಳನ್ನು ಸುಮಾರು ಕೇಳಿದ್ದೀವಿ. ಉದಾಹರಣೆಗೆ ಹೇಳಬೇಕು ಅಂದರೆ, ನಹುಷ, ಮಹಾಭಾರತದಲ್ಲಿ ಒಂದು ಈ ಉಲ್ಲೇಖ ಬರುತ್ತೆ, ನಹುಷನ ಕತೆ. ನಹುಷ ಇಂದ್ರನ ಪದವಿ ತನಕ ಹೋಗಿರ್ತಾನೆ, ಅಂದರೆ ಇಂದ್ರ ಕೂಡ ಆಗಿರ್ತಾನೆ. ಸೊ ಇಂದ್ರ ಆಗಿರ್ಬೇಕಾದ್ರೆ ಒಂದ್ಸತಿ ತಪ್ಪು ರೀತಿಯಲ್ಲಿ ಇಂದ್ರ ಆ ಸಮಯದಲ್ಲಿ ಇರಲ್ಲ ಸ್ವರ್ಗಲೋಕದಲ್ಲಿ. ಸೊ ಆ ಪದವಿಯನ್ನು ತಗೊಳ್ಳೋದಕ್ಕೆ ನಹುಷ ನೇಮಿಸಲಾಗಿರುತ್ತೆ ಆ ಸ್ವರ್ಗಲೋಕದಲ್ಲಿ. ಆ ಸಮಯದಲ್ಲಿ ತಪ್ಪಾಗಿ ಇಂದ್ರನ ಪತ್ನಿ ಶಚಿಯನ್ನು ಬಯಸಿ ಅದು ಒಂದು ತಪ್ಪಾಗತ್ತೆ. ಅದಲ್ಲದೆ ಅಗಸ್ತ್ಯ ಋಷಿಯನ್ನು ಅವರು ಅವಮಾನಿತ ರೀತಿಯಲ್ಲಿ ನಡ್ಕೊಂಡಿದ್ದಕ್ಕೆ ಅವರು ಶಾಪ ಕೊಡ್ತಾರೆ. ಅವರು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವ್ರು ಏನು ಮಾಡ್ತಾನೆ ಅಂದರೆ, ಏನಿರುತ್ತೆ ಪಲ್ಲಕ್ಕಿ ಇರುತ್ತೆ, ಆ ಪಲ್ಲಕ್ಕಿಯನ್ನು ಋಷಿಗಳ ಹತ್ರ ಎತ್ತಿಸ್ತಾನೆ, ನೀವು ಎತ್ತಿ ನನ್ನ ಕರ್ಕೊಂಡು ಹೋಗಿ ಅಂತ. ಸೊ ಅದು ಒಂದು ಅವಮಾನ ಆಗುತ್ತೆ. ಹೋಗ್ತಾ ಇರಬೇಕಾದ್ರೆ ಬೇಗ ಹೋಗು ಸರ್ಪ ಬೇಗ ಹೋಗು ಅಂತ ಹೇಳ್ತಾ ಇರ್ತಾನೆ. ಸೊ ಅದಕ್ಕೆ ಆ ಋಷಿ ಶಾಪ ಕೊಡ್ತಾನೆ, ನೀನು ಸರ್ಪವೇ ಆಗಿ ಹೋಗು ಅಂತ. ಸೊ ಆವಾಗ ಹೆಬ್ಬಾವಾಗಿ ಕೆಳಗೆ ಬಿದ್ದು ಭೂಲೋಕಕ್ಕೆ ಹೆಬ್ಬಾವಾಗಿ ಇಲ್ಲಿ ಬಂದು ಜನಿಸಿರ್ತಾನೆ. ಹಂಗೆ ಇರಬೇಕಾದಾಗ ಮತ್ತೆ ಪಾಂಡವರು ಅವರ ವನವಾಸದಲ್ಲಿ ಇರಬೇಕಾದಾಗ ಅವರ ಭೇಟಿಯಾಗಿ ಅದರಿಂದ ಅವರು ಆ ಶಾಪ ವಿಮೋಚನೆಯಾಗಿ ಮತ್ತೆ ವಾಪಸ್ಸು ಮೇಲಿನ ಲೋಕಕ್ಕೆ ತೆರಳ್ತಾರೆ. ಸೊ ಇದು ಒಂದು ಕತೆ. ಸೊ ಹೀಗೆ ಶಾಪದ ಪ್ರಯುಕ್ತ ಏನೋ ಒಂದು ತಪ್ಪು ಮಾಡಿದ್ದಕ್ಕೆ ಈ ಭೂಲೋಕಕ್ಕೆ ಬರೋದು ಒಂದು ಪಾಸಿಬಿಲಿಟಿ. ಎರಡನೇ ಪಾಸಿಬಿಲಿಟಿ ಹೇಗೆ ಆಗತ್ತೆ ಅಂದರೆ, ಅವರು ಸ್ವಯಂ ಇಚ್ಛೆ, ಯಾರಾದರೂ ಸ್ವಯಂ ಇಚ್ಛೆ ಮಾಡಿ ಭೂಲೋಕದಲ್ಲಿ ಒಂದು ಭ್ರಮಣೆ ಮಾಡೋಕ್ಕೆ, ಒಂದು ಲೀಜರ್ ಟ್ರಾವೆಲ್. ಸೊ ಇದು ನಾವು ಸುಮಾರು ಇದರಲ್ಲೂ ಕೇಳಿದ್ದೀವಿ ವೇದಿಕ್ ಕಥೆಗಳಲ್ಲಿ. ನಾರದರು ಎಷ್ಟೊಂದು ಸತಿ ಭೂಲೋಕಕ್ಕೆ ಬರ್ತಾರೆ, ಇಲ್ಲೆಲ್ಲ ಏನು ನಡೀತಾ ಇದೆ ನೋಡೋಣ, ಭೂಲೋಕದಲ್ಲಿ ಏನು ನಡೀತಾ ಇದೆ ವ್ಯವಹಾರ ಅಂತ ಅಂದ್ಕೊಂಡು ಅವರು ಭೂಲೋಕಕ್ಕೆ ಬಂದು ಇಲ್ಲಿ ಏನು ನಡೀತಾ ಇದೆ ಅದನ್ನು ನೋಡಿ, ಜೀವಿಗಳ ಜೊತೆ ಎಲ್ಲ ಮಾತನಾಡಿ ಅವ್ರಿಗೆ ಜ್ಞಾನವನ್ನು ಕೊಟ್ಟು, ಸೊ ಈ ಥರ ಎಲ್ಲ ನಾವು ವೇದಿಕ್ ಕಥೆಗಳಲ್ಲಿ ಕೇಳಿದ್ವಿ. ಸೊ ಅವ್ರು ಸ್ವಯಂ ಇಚ್ಛೆಯಿಂದ ಅವರು ಒಂದು ಭ್ರಮಣೆ ಮಾಡೋಕ್ಕೆ, ಒಂದು ಟ್ರಾವೆಲ್, ಬೇರೆ ಬೇರೆ ಲೋಕಗಳಿಗೆ ಟ್ರಾವೆಲ್ ಮಾಡ್ತಾ ಇರ್ತಾರೆ ಹೈಯರ್ ಬೀಯಿಂಗ್ಸ್. ಸೊ ಆ ಕಾರಣಕ್ಕೂ ಅವರು ಬರ್ಬೋದು ಭೂಲೋಕಕ್ಕೆ. ಇನ್ನು ಮೂರನೇ ಕಾರಣ ಭೂಲೋಕಕ್ಕೆ ಬರೋದು ಏನು ಮೇಲಿನ ಜೀವಿಗಳು ಅಂದರೆ, ಡಿವೈನ್ ಮಿಷನ್. ಏನೋ ಒಂದು ಮಿಷನ್ ಇದೆ ಭೂಲೋಕದಲ್ಲಿ, ಒಂದು ಧರ್ಮ ಕಾರ್ಯ, ದೈವಿಕ ಧರ್ಮ ಕಾರ್ಯದ ಪ್ರಯುಕ್ತ ಅವ್ರು ಬರ್ತಾರೆ.
ಅಂದರೆ ಇವಾಗ ಅವತಾರಗಳು, ದೇವತೆಗಳು ಅವರು ಮಾನವ ಜನ್ಮವನ್ನು ಯಾಕೆ ತಾಳಿ ಬರ್ತಾರೆ ಅಂದರೆ ಇಲ್ಲಿ ಏನೋ ಒಂದು ತಪ್ಪು ನಡೀತಾ ಇದೆ, ಅದನ್ನು ಒಂದು ಅದನ್ನ ನಿಲ್ಲಿಸ್ಬೇಕು ಅಲ್ಲಿಗೇನೆ, ಮತ್ತೆ ಧರ್ಮ ಪುನರ್ಸ್ಥಾಪನೆ ಮಾಡಬೇಕು, ಅಥವಾ ಏನೋ ಒಂದು ಇಲ್ಲಿ ಭೂಲೋಕದ ಜನಗಳಿಗೆ ಒಂದು ಸರಿಯಾದ ದಾರಿಯನ್ನು ತೋರಿಸೋದಕ್ಕೆ, ಸರಿಯಾದ ಜ್ಞಾನವನ್ನು ಕೊಡೋದಕ್ಕೆ, ತಪ್ಪು ಜ್ಞಾನವನ್ನು ಖಂಡನೆ ಮಾಡೋದಕ್ಕೆ. ಸೊ ಇದಕ್ಕೆಲ್ಲ ಒಂದು ಪರಮಾತ್ಮ ಹೇಳಿರ್ತಾರೆ, ಓಕೆ ನೀನು ಹೋಗು ಇಂಥದ್ದನ್ನು ಸರಿ ಮಾಡಿ ಬಾ ಅಂತ. ಸೊ ಆ ಡಿವೈನ್ ಮಿಷನ್ಗೋಸ್ಕರ ಬರ್ತಾರೆ. ಸೊ ಈ 3 ಕಾರಣಗಳಿಗೆ ಮಾತ್ರ ಮೇಲಿನ ಜೀವಿಗಳು ಭೂಲೋಕಕ್ಕೆ ಬಂದು ಮಾನವ ಜನ್ಮವನ್ನು ತಾಳ್ತಾರೆ. ಸೊ ಹಾಗಾಗಿ ಒಂದ್ಸತಿ ಸ್ವರ್ಗಕ್ಕೆ ಹೋದ್ಮೇಲೆ ಮತ್ತೆ ಅವರು ವಾಪಸ್ ಭೂಲೋಕಕ್ಕೆ ಅವರ ಇಚ್ಛೆಯ ವಿರುದ್ಧ ಅವರು ಭೂಲೋಕಕ್ಕೆ ಬರಲ್ಲ ಮತ್ತೆ. ಯಾಕೆ ಅಂದರೆ ಸ್ವರ್ಗದ್ದೇ ಕರ್ಮ ಇದೆ. ನಮಗೆ ಭೂಲೋಕದಲ್ಲಿ ಹೇಗೆ ನಮ್ಮ ಭೂಲೋಕದ ಕರ್ಮ ಇದೆಯೋ ಹಾಗೆ ಮೇಲಿನ ಲೋಕಗಳಲ್ಲಿ ಅವರದ್ದೇ ಕರ್ಮ ಇರುತ್ತೆ. ಸೊ ಅವರು ಕೂಡ ಕರ್ಮವನ್ನು ಮಾಡ್ತಾ ಇರ್ತಾರೆ, ಇನ್ನೂ ಹೆಚ್ಚು ಪುಣ್ಯವನ್ನು ಗಳಿಸ್ತಾ ಇರ್ತಾರೆ. ಸೊ ಹಾಗಾಗಿ ಕರ್ಮದ ಫಲವನ್ನು ಅವರು ಅನುಭವಿಸ್ತಾರೆ. ಈ ಕರ್ಮದ ಫಲ ಅನ್ನೋದು, ಕರ್ಮ ಕಾನ್ಸೆಪ್ಟ್ ಅನ್ನೋದು 14 ಲೋಕಗಳಲ್ಲಿ ಎಲ್ಲರಿಗೂ ಅನ್ವಯಿಸುತ್ತೆ. ಎಲ್ಲರೂ ಅವರವರ ಲೋಕದಲ್ಲಿ ಅವರವರದ ಕರ್ಮವನ್ನು ಮಾಡಿ ಪುಣ್ಯದ ಫಲವನ್ನು ಅವರು ಅನುಭವಿಸ್ತಾ ಅಲ್ಲೇ ಆ ಲೋಕದಲ್ಲಿ ಇರ್ತಾರೆ. ಸೊ ಹಾಗಾಗಿ ಅವ್ರ ಪುಣ್ಯ ಮುಗ್ದೋಗುತ್ತೆ, ಅವ್ರ ಪುಣ್ಯ ಮುಗ್ದೋದ ತಕ್ಷಣ ಇಲ್ಲಿ ವಾಪಸ್ ಬರಬೇಕು ಆ ಥರ ಏನಿಲ್ಲ. ಒಂದ್ಸತಿ ಈ ಜೀವನ ಮೃತ್ಯು ಚಕ್ರವನ್ನು ಮುರಿದ್ಬಿಟ್ರೆ, ಭೇದಿಸ್ಬಿಟ್ರೆ, ಮೇಲಿನ ಲೋಕಕ್ಕೆ ತಲುಪಿದ್ರೆ ಅವ್ರು ಮತ್ತೆ ಇಲ್ಲಿ ಅವರ ಇಚ್ಛೆಯ ವಿರುದ್ಧ ಇಲ್ಲಿ ಯಾರೂ ಅವ್ರನ್ನ ಕಳಿಸಲ್ಲ. ನಮ್ಮನ್ನು ದಬ್ತಾರೆ, ಯಾಕಂದರೆ ನಮ್ಮ ಏನು ಪಾಠವನ್ನು ಕಲಿಬೇಕು ಅದನ್ನು ನಾವು ಕಲ್ತಿಲ್ಲ, ಆ ಕಾರಣಕ್ಕೆ ನಮ್ಮನ್ನು ದಬ್ತಾರೆ, ನಮ್ಮ ಇಚ್ಛೆಯ ವಿರುದ್ಧ ನಮ್ಮನ್ನು ತಳ್ತಾರೆ ಭೂಲೋಕಕ್ಕೆ, ಹೋಗು ಮತ್ತೆ ಅದನ್ನು ಅನುಭವಿಸಿ ಅಂತ. ಸೊ ಅದಕ್ಕಾಗಿಯೇ ವೇದಿಕಲ್ಲಿ ಏನು ಹೇಳ್ತಾರೆ ಅಂದರೆ, ನಮ್ಮ ಮೊದಲನೇ ಕರ್ಮ ಭೂಲೋಕದಲ್ಲಿ ಈ ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್ ಏನಿದೆ, ಜನನ ಮರಣದ ಚಕ್ರದಿಂದ ಹೊರಗೆ ಬರೋದಕ್ಕೆ ಏನು ಕೆಲಸವನ್ನು ಮಾಡಬೇಕು, ಕರ್ಮವನ್ನು ಮಾಡಬೇಕು, ಜ್ಞಾನವನ್ನು ಸಂಪಾದನೆ ಮಾಡಬೇಕು, ಅದನ್ನೇ ಫಸ್ಟ್ ಮಾಡಬೇಕು. ಆ ಜ್ಞಾನವನ್ನು ಸಂಪಾದನೆ ಮಾಡಿ ಅದಕ್ಕೆ ಏನು ಕರ್ಮವನ್ನು ಮಾಡಬೇಕು ಅದನ್ನೇ ಮೊದಲು ಮಾಡಬೇಕು ಅಂತ ಪದೇ ಪದೇ ಭಾಗವತದಲ್ಲಿ, ಬೇರೆ ವೇದಿಕ್ ಪುರಾಣಗಳಲ್ಲಿ ಮತ್ತೆ ಮತ್ತೆ ನಮಗೆ ಎಚ್ಚರಿಕೆ ಮತ್ತು ನೆನಪನ್ನು ಮಾಡ್ತಾ ಇರೋದು ಇದೇನೆ. ಹಾಗಾದರೆ ಈ ಸಂಚಿಕೆಯಲ್ಲಿ ನಾವೇನು ಕಲ್ತ್ವಿ ಅಂದರೆ, ಸ್ವರ್ಗಕ್ಕೆ ಹೋದ್ಮೇಲೆ ನಮ್ಮ ಪುಣ್ಯ ಮುಗಿದ್ಮೇಲೆ ವಾಪಸ್ ಕೆಳಗೆ ಬರಬೇಕು ಅಂತ ಏನು ಹೇಳ್ತಾರೆ ಅದು ಸತ್ಯ ಅಲ್ಲ ಅಂತ. ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಸ್ವರ್ಗದ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ಕಲಿಯೋಣ. ಅಲ್ಲಿಯವರೆಗೆ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ.